ದರ್ಶನ್ ಅವರನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮಾನತು ಮಾಡಬೇಕು ಅಂತ ಹೇಳಿದೀಗ ಸರ್ವ ಸಂಘಟನೆಗಳ ಒಕ್ಕೂಟ ಒಂದು ಹೋರಾಟವನ್ನು ನಡೆಸ್ತಾ ಇದೆ. ಸೊ ಎಲ್ಲರೂ ಕೂಡ ಇಲ್ಲೇ ನಮ್ಮ ಜೊತೆಗಿದ್ದಾರೆ, ಫ್ರೀಡಂ ಪಾರ್ಕ್ನಲ್ಲಿ ಇದ್ದಾರೆ. ಸೊ ಸರ್ ನಮಸ್ತೆ. ನಮಸ್ತೆ, ಹೇಳಿ. ಇದೀಗ ದರ್ಶನ್ ಅವರ ಮೇಲೆ ಕೊಲೆ ಆರೋಪ ಕೇಳಿ ಬಂದಿರುವಂಥದ್ದು. ಸೊ ಈ ಪ್ರಕರಣವನ್ನು ವಿರುದ್ಧ ಕೂಡ ನೀವು ಹೋರಾಟವನ್ನು ಮಾಡ್ತಿದ್ದೀರಿ. ಏನು ಅನಿಸುತ್ತೆ ಸರ್ ಇದೆಲ್ಲ ಬೆಳವಣಿಗೆ ನೋಡಿದಾಗ? ಇವತ್ತು ಏನು ಆ ಬಡ ಕುಟುಂಬ ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ. ಅವರ ಕುಟುಂಬದಲ್ಲಿ ಒಂದು ಸಾವಾಗಿದೆ. ತುಂಬು ಗರ್ಭಿಣಿ, 3 ತಿಂಗಳು ಗರ್ಭಿಣಿ ಇದ್ದಾರೆ. ಆ ಅಮ್ಮ ಇವತ್ತು ಗಂಡನ ಕಳ್ಕೊಂಡು ವಿಧವೆಯಾಗಿ, ಅಂದರೆ ಒಳಗಡೆ ಒಂದು ಜೀವ ಇದೆ, ಇವತ್ತು ಭಾಳ ನರಳಾಡ್ತಾ ಇದ್ದಾಳೆ. ಅವಳಿಗೆ ನ್ಯಾಯ ಕೊಡಬೇಕು, ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ದರ್ಶನ್ ವಿರುದ್ಧ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಬಾರ್ದು. ಅವ್ರು ತಪ್ಪು ಮಾಡಿದ್ದೇ ಆದರೆ ದರ್ಶನ್ ಅವ್ರ ವಿರುದ್ಧ ಭಾಳಷ್ಟು ರೀತಿಯಲ್ಲಿ ಕ್ರಮ ಆಗಬೇಕು. ಮತ್ತು ವಾಣಿಜ್ಯ ಚಲನಚಿತ್ರ ಮಂಡಳಿ ಏನಿದೆ, ಅವರು ಏನು ಮಾಡ್ತಾ ಇದ್ದಾರೆ, ಇವರು ಶಿಸ್ತನ್ನ ತರೋವಂಥದ್ದು ಆಗೋದಿಲ್ವಾ? ಅದರಿಂದ ಇವತ್ತು ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಏನಿದೆ ಅಲ್ಲಿ ಹೋಗ್ತಾ ಇದ್ದೇವೆ. ಅವ್ರ ವಿರುದ್ಧ ನಾವು ಅಲ್ಲಿ ಬ್ಯಾನ್ ಮಾಡೋವಂಥ ಕೆಲಸ ದರ್ಶನ್ ಅವ್ರಿಗೆ ಮಾಡಬೇಕು. ಈಗಾಗಲೇ ಕಾವೇರಿ ಹೋರಾಟದಲ್ಲಿ ತಾವು ನೋಡಿರಬೇಕು, ಹೋರಾಟಗಾರರನ್ನ ಭಾಳ ಅವೇಚ್ಯ ಶಬ್ದಗಳಿಂದ ಅವ್ರ ಅಭಿಮಾನಿಗಳು ಬೈದಂಥದ್ದು. ಹುಲಿ ಉಗ್ರಲ್ಲಿ ನಾವೇ ಹೋರಾಟ ಮಾಡಿದ್ದೋ, ನಮ್ಮನ್ನು ಯಾವ್ಯಾವ ಪದಗಳು ನಮ್ಮನೆ ಇರೋಂಥ ಹೆಣ್ಮಕ್ಳ ಬಗ್ಗೆ ಬೈದಂಥದ್ದು, ಪ್ರತಿನಿತ್ಯ ಕರೆ ಮಾಡಿ ಹಿಂಸೆ ಕೊಡುವಂಥದ್ದು, ನಮ್ಮ ಬಾಸ್ ವಿರುದ್ಧ ಹೋರಾಟ ಮಾಡಿದ್ರೆ ನಿಮ್ಮನ್ನು ಸಾಯಿಸ್ಬಿಡ್ತೀವಿ ಅಂದಿದ್ದು. ಇವತ್ತು ಸಾವಿರಾರು ಜನಕ್ಕೆ ಕರೆ ಮಾಡಿದ್ರೆ ಬಂದಿದ್ದೆ ಬೆಳ್ಳಾಣಿಕೆ. ನಿಮಗೆ ಸಾಕಷ್ಟು ಬಾರಿ ಕೊಲೆ ಬೆದರಿಕೆ ಕೂಡ ಆಗಿದೆ. ನಾವು ಕಮಿಷನರ್ ಆಫೀಸ್ಗೂ ದೂರು ಕೊಟ್ಟಿದ್ದೇವೆ. ಯಾಕೆ ಅಂದರೆ ನ್ಯಾಯಕ್ಕಾಗಿ ಹೋರಾಟ ಮಾಡೋರನ್ನ ಗೌರವಿಸಬೇಕೇ ಹೊರತು ಈ ರೀತಿ ನಡ್ಕೊಬಾರ್ದು. ಯಾವುದೇ ಒಂದು ವಿಚಾರ ಆಗಿರಲಿ, ಅದಕ್ಕೆ ಒಂದು ತಾಳ್ಮೆ ಅನ್ನೋದಿದೆ. ಮೇರುಪಂಥೀಯ ನಟರಾಗಬೇಕು. ಈ ಪ್ರಕರಣದಲ್ಲಿ ನಿಮ್ಮ ಹೋರಾಟಕ್ಕೆ ನಿಜವಾಗಿಯೂ ನಿಷ್ಪಕ್ಷಪಾತವಾದ ತನಿಖೆ ಮತ್ತು ತೀರ್ಪು ಸಿಗುತ್ತೆ ಅನ್ನುವಂತಹ ನಂಬಿಕೆ ನಿಮಗಿದೆಯಾ? ನಾನು ಪೊಲೀಸ್ ಇಲಾಖೆಗೆ ಹ್ಯಾಟ್ಸಪ್ ಹೇಳ್ತೇನೆ. ಯಾಕೆ ಅಂದರೆ ಇವತ್ತು ನ್ಯಾಯ ಸಿಗುತ್ತೆ ಅಂತ ಹೇಳಿ ನನಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಬಂದಿದೆ. ಕಾರಣ ಏನು ಅಂದರೆ ಪೊಲೀಸ್ ಇಲಾಖೆಯವರು ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಿ ಅವ್ರನ್ನ ಕರ್ಕೊಂಬಂದು ಇವತ್ತು FIR ಮಾಡಿ ಅವ್ರನ್ನ ಒಂದು ತನಿಖೆಗೆ ಒಳಪಡಿಸಿ ನ್ಯಾಯ ಕೊಡಿಸೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಮುಂದೆ ಕೂಡ ಯಾವುದೇ ರಾಜಕೀಯ ಒತ್ತಡ ಬರ್ಬೋದು, ಯಾವುದೇ ಪ್ರಭಾವಿ ವ್ಯಕ್ತಿಗಳು ಅವರನ್ನು ಹೇಳ್ಬೋದು, ಈ ಪ್ರಕರಣದಲ್ಲಿ ಎಲ್ಲಾದರೂ ಒಂದು ಕಡೆ ದರ್ಶನ್ ಅವ್ರನ್ನ ಬಿಡೋವಂಥ ಸಂದರ್ಭ ಬರ್ಬೋದು. ಅದು ಬರಬಾರ್ದು ಅಂತ ಹೇಳಿ ನಾವು ಹೋರಾಟ ಮಾಡ್ತೀವಿ. ನೀವು ಸರ್ವ ಸಂಘಟನೆಗಳ ಒಕ್ಕೂಟವಾಗಿ ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀರಿ. ಆದರೆ ಎಲ್ಲೋ ಒಂದು ಕಡೆ ಕನ್ನಡ ಚಲನಚಿತ್ರ ರಂಗ ಸುಮ್ಮನಿದೆಯಾ? ನಟ ನಟಿಯರು, ದಿಗ್ಗಜರು, ಬೇರು ನಟರು ಯಾರು ಕೂಡ ಈ ಒಂದು ಪ್ರಕರಣದ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕೆ ಅಂತ ಅನ್ಸುತ್ತೆ? ಯಾರು ಕೂಡ ಮಾತನಾಡೋದಕ್ಕೆ ಮುಂದಾಗ್ತಾ ಇಲ್ಲ, ಯಾಕೆ? ಹೌದು, ಅದಕ್ಕೆ ನಾವು ಒತ್ತಡ ಮಾಡ್ತಾ ಇದ್ದೇವೆ. ನಾವೆಲ್ಲ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಸಾಕಷ್ಟು ಸಂಘಟನೆಗಳ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೇವೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒತ್ತಾಯ ಮಾಡ್ತೇವೆ. ಕೂಡಲೇ ತಾವು ದರ್ಶನ್ ಅವ್ರನ್ನ ಬ್ಯಾನ್ ಮಾಡಬೇಕು, ಅವ್ರ ವಿರುದ್ಧ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು. ಯಾಕಂದರೆ ಶಿಸ್ತೇ ಇಲ್ಲ ಅಂದರೆ ಚಲನಚಿತ್ರ ಉಳಿಯೋದಾದರೂ ಹೇಗೆ? ಯಾವ ಶಿಕ್ಷೆ ಕೊಡ್ಬೋದು? ಸೊ ಈ ಕಂಟಿನ್ಯೂಸ್ ಪ್ರಕರಣಗಳು ನೋಡಿದ್ರೆ ಏನನ್ಸುತ್ತೆ? ಕಠಿಣ ಶಿಕ್ಷೆ ಕೊಡಬೇಕು. ಕರ್ಮ ಈಸ್ ರಿಟರ್ನ್, ಅವರೇ ಹೇಳಿದ್ದಾರೆ. ಕರ್ಮನ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ದರ್ಶನ್ ಅವರು ಏನೇನು ಮಾಡಿದರು, ಏನೇನು ಆಟ ಆಡಿದರು, ಯಾರ್ಯಾರ ಮೇಲೆ ಏನೇನು ದೌರ್ಜನ್ಯಗಳು ಮಾಡಿದರು, ಆದರೆ ಇವತ್ತು ಈ ಪ್ರಕರಣದಿಂದ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋ ಅಂಥ ಪ್ರಮೇಯನೇ ಬರೋದಿಲ್ಲ. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸುತ್ತೆ ಅಂತ ಹೇಳಿ ನಾವು ನಂಬಿದ್ದೇವೆ. CM ಶಿವಕುಮಾರ್ ನಾಯ್ಕ್, ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ.